ಅಣ್ಣನಿಗೇನೋ ತಡೆಯ ಸಾರೆ ಒಡಲ ಬಾರಿ ಅಣ್ಣನಿಗೇನೋ ಎಲ್ಲ ನೋಡಲು ಗಂಗೆ ಕತ್ತಲೆ ಮುಟ್ಟಿಕೊಳ್ಳುತ್ತಿದೆ ಅಣ್ಣ ಎಲ್ಲ ನೋಡಲು ಕಣ್ಣಿಗೆ ಕತ್ತಲೆ ಮುಟ್ಟಿಕೊಳ್ಳುತ್ತಿದೆ ಅಣ್ಣ 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 ಕಣ್ಣು ಮುಂಜಾಗ್ತಾ ಇದೆ, ದೇಹವೆಲ್ಲ ನಡುಗುತ್ತಾ ಇದೆ. ನನ್ನ ದೇಹದ ಮೇಲೆ ನನಗೆ ನಂಬಿಕೆ ಇಲ್ಲ, ನನಗೆ ಸಾವು ಖಚಿತ ಅಂದ ಕೃಷ್ಣ. ರಾಮದೇವರು ಹೇಳ್ತಾರೆ, ಏನು ಕೃಷ್ಣ ಮಾತಾಡು, ಸರ್ವಂತರ್ಯಾಮಿಯಾದ ಭಗವಂತ ನೀನು, ನಿನಗೆ ಮರಣವೇ. ಅಣ್ಣ, ಭಕ್ತನಾದರೇನು ಭವಿ ಆದರೇನು, ಜಾತಸ್ಯ ಮರಣಂ ಧ್ರುವಂ. ಮನುಷ್ಯನಾಗಿ ಈ ಪ್ರಪಂಚದ ಮೇಲೆ ನಾವು ತಾಯಿ ಗರ್ಭದಿಂದ ಯಾವತ್ತು ಈಚೆಗೆ ಬಂದ್ಬಿಟ್ವೋ ಅವತ್ತೇ ಆ ಸಾವನ್ನು ಕೂಡ ಅದ್ರ ಹಿಂದೆನೇ ಕಳಿಸವನು ಭಗವಂತ. ಸಾವು ಯಾರನ್ನು ಬಿಟ್ಟಿದ್ದಲ್ಲ, ನಾನು ಖಂಡಿತವಾಗಿ ಹುಡುಕೊಳ್ಳಲ್ಲ. ದಾಹ ಅಂದ ಬಲರಾಮದೇವರು ಕೃಷ್ಣನ ಎಡದ ಹೊತ್ಕೊಂಡು ಬಂದ್ಬಿಟ್ರು. ಎಲ್ಲಿಗೆ? ನದಿ ತೀರಕ್ಕೆ. ಬೊಗಸೆಯಲ್ಲಿ ನೀರನ್ನು ಬಾಯಿಗೆ ಸುರಿತಾ ಇದ್ದಾರೆ. ಅಣ್ಣ, ಒಡಲು ಉರಿತಾ ಇದೆ, ಸ್ವಲ್ಪ ಹಣ್ಣು ಹಂಪಲನ್ನು ತರ್ತೀನಿ ಕೃಷ್ಣ, ನೀನು ವಿಶ್ರಾಂತಿ ಪಡೆ ಅಂತ ಹೇಳಿ ಆ ಭಗವಂತ ಕೃಷ್ಣನನ್ನು ನದಿ ತೀರದಲ್ಲಿ ಮಲಗಿಸಿ ಹಣ್ಣು ಹಂಪಲನ್ನು ತರುವುದಕ್ಕೆ ಪಕ್ಕದ ವನಕ್ಕೆ ಹೊರಟಿದ್ದ ಬಲರಾಮದೇವರು. ತನ್ನ ಕೆಂಪಾದ ಎರಡಂಗಾಲಗಳನ್ನು ತೆಳ್ಳನೆ ನೀರಿಗೆ ಚಾಚಿಬಿಟ್ಟ ಕೃಷ್ಣ. ಎರಡಂಗಾಲಗಳನ್ನು ಗಲಗಲಗ ನಲಗಾಡ್ತಾ ಇದ್ದ. ದೂರದಿಂದ ನೋಡ್ಬಿಟ್ಟ, ಬೇಡ, ಯಾವುದೋ ಪ್ರಾಣಿರೋ ಆಗಿದೆ, ಇಲ್ಲಿಂದಲೇ ಕೊಲ್ಲಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮನ ಪಾದಕ್ಕೆ ಬಾಣವನ್ನು ಹೆಳೆದು ಬಿಟ್ಟುಬಿಟ್ಟ. ಸರದ ಬಂದಂತ ಬಾಣ ಕರೆಕ್ಟ್ ಮಾಡಿ ಚಿಲ್ಲನೆ ಹಾಕ್ತಾ ಇದೆ. ಕೃಷ್ಣ ಗೋಳಾಡ್ತಾನೆ, ಅಣ್ಣ ಅಣ್ಣ, ಅಯ್ಯೋ ನಾ ಬಿಟ್ಟ ಬಾಣ ಯಾರು ಮನುಷ್ಯನಾಗಿದೆ ನೋಡೋಣ ಅಂತ ಹೇಳಿ ಆ ಕೈಯಲ್ಲಿದ್ದ ಬಿಲ್ಲನ್ನು ಹಿಡ್ಕೊಂಡು ಓಡೋಡಿ ಬಂದು ಬಿಟ್ಟಂತ ಬಾಣ ಭಗವಂತನ ಪಾದವನ್ನು ಹಾಕಿದೆ. ಕೊಡು ನಿನ್ನ ಪಾದವ, ಬಿಡು ನಿನ್ನ ಚಕ್ರವ, ತರಿ ನನ್ನ ಶಿರವ, ಇಂದಿರ ಈ ಧರೆಯ ಮೇಲೆ ನನ್ನ. ನಿನ್ನ ಪಾದ ಕೊಡು ಕೃಷ್ಣ, ನಿನ್ನ ಚಕ್ರ ಬಿಟ್ಬಿಟ್ಟು ನಾನು ಶಿರ ಛೇದಿಸಲು. ನಾನು ಎಂಥ ಮಹಾಪಾಪಿ, ಮುಟ್ಟಬೇಡ ನನ್ನ ಪಾದವನ್ನು. ಯಾಕೆ? ಹಿಂದೆ ರಾಮನಾಗಿ ನಾನು ಮೋಸದಿಂದ ನಿನ್ನನ್ನು ಕೊತ್ತಿದ್ದೆ. ಎಲ್ಲ ಕಾಪಿ ಕಡೆ ತಿರ್ಕೊಂಡ್ಬಿಟ್ರು, ಕತೆ ಕಡೆ ಬಿಟ್ಬಿಟ್ರು. ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ ಇರಲಿ, ಪ್ರಾಯಶ್ಚಿತವಾಗಲೇಬೇಕು.